ಚಿತ್ರರಂಗದಲ್ಲಿ ಅಂಬರೀಷ್ ಅಣ್ಣ ಹೆಂಗಿದ್ರು, ಈಗ ಸ್ಯಾಂಡಲ್ವುಡ್ ನಲ್ಲಿ ನಿರ್ಮಾಪಕಿ ರೆಬೆಲ್ ಕ್ವೀನ್ ಅಂತಾನೆ ಹೇಳ್ಬೋದು ನಾವು. ಸೊ ಆತರ ಅವ್ರನ್ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಯ್ತು ಅಂತ. ಇಲ್ಲ ಅಂದ್ರೆ ಇಲ್ಲಿ ಕಷ್ಟ ಆತರ ಬರಲ್ಲ. ಅಂದ್ರೆ ಅಮ್ಮವ್ರು ನಂಗೆ ಪರಿಚಯ ಇದ್ರು ಮೊದ್ಲಿಂದನು. ಸೊ ಅಂದ್ರೆ ಅಮ್ಮಂಗೆ ಒಂದ್ ಥಾಟ್ ಇತ್ತು, ಒಂದ್ ಸಿನಿಮಾ ಮಾಡ್ಬೇಕು, ನಾವೇನಾದ್ರು ಇಂಡಸ್ಟ್ರಿಗೆ ಏನಾದ್ರು ಮಾಡ್ಬೇಕು. ಅಮ್ಮಂಗೆ ಬರೀ ಇಂಡಸ್ಟ್ರಿ ಬಗ್ಗೆ ಅಲ್ಲ, ತುಂಬಾ ಥಾಟ್ಸ್ ಇದೆ. ಬಟ್ ಅದು ಇವಾಗ ಬೇಡ ರಿವೀಲ್ ಮಾಡೋದು, ಹೇಳ್ತೀನಿ ನಾನು ಮುಂದಿನ ದಿನಗಳಲ್ಲಿ. ಸೊ ಆ ನಿಟ್ಟಲ್ಲಿ ಅವರು ಒಂದಿನ ಫೋನ್ ಮಾಡಿ ಬಾಪ ಒಂಚೂರು ಮಾತಾಡ್ಬೇಕು ಅಂತ ಕರೆದು ಈ ತರ ಸಿನಿಮಾ ಮಾಡೋಣ, ಏನಾದ್ರು ಕತೆ ಇದ್ರೆ ರೆಡಿ ಮಾಡು ಅಂತ. ಸರಿ ಅಮ್ಮ ಅಂತೇಳಿ. ಸೊ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅದಾದ್ಮೇಲೆ ಒಂದ್ ಕತೆ ಹೇಳಿದ್ವಿ, ಅದು ಬೇಡ, ಈ ತರದ್ ಬೇಡ, ಬೇರೆ ಏನಾದ್ರು ಫ್ಯಾಮಿಲಿಯವರು ನೋಡ್ಬೇಕು, ಎಲ್ಲಾರು ಕೂತ್ ನೋಡ್ಬೇಕು, ಕತೆ ಚೆನ್ನಾಗಿದೆ ಬಟ್ ಆದ್ರೆ ಇವಾಗ ಈ ಕತೆ ಬೇಡ, ಮುಂದೆ ಯಾವಾಗಾರು ಮಾಡೋಣ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ತಗೊಂಡೋದೆ, ಅದಕ್ಕೂ ಇನ್ನೊಂದು ಸಜೆಷನ್ ಕೊಟ್ರು. ಅಂದ್ರೆ ಅಮ್ಮಂಗೆ ಕತೆ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಸೊ ಅವ್ರ ಕತೆ ಕೇಳಿದ ತಕ್ಷಣ ಇವಾಗ ಸದ್ಯಕ್ಕೆ ಇದು ಬೇಕಾ ಬೇಡವಾ ಅನ್ನೋದಂತೂ ಖಂಡಿತವಾಗ್ಲೂ ಹೇಳ್ತಾರೆ. ಅದಾದ್ಮೇಲೆ ಒಂದು ಸುಮಾರು ಮತ್ತೆ 4-5 ತಿಂಗಳಾದ್ಮೇಲೆ ಅಮ್ಮ ಬೆಂಗಳೂರಿಗೆ ಬಂದಾಗ ಒಂದ್ಸಲಿ ಕರೆದಾಗ ಈ ಕೊತ್ತಲ ಹೊಡಿ ಕತೆ ಮೈಂಡ್ ಅಲ್ಲಿ ಇತ್ತು. ಜಸ್ಟ್ ಒಂದು ಥಾಟ್ ಇತ್ತು ಅಷ್ಟೇ, ಒಂದು ಲೈನ್ ಅಪ್ ಇತ್ತು. ಆ ಲೈನ್ ಅಪ್ ನ ಹೇಳಿದೆ, ಇಲ್ಲ ಚೆನ್ನಾಗಿದೆ, ಇದ್ರ ಮೇಲೆ ವರ್ಕ್ ಮಾಡಪ್ಪ ಅಂತಂದ್ರು. ಸೊ ಅಲ್ಲಿಂದ ಅವರು ಆಶೀರ್ವಾದ ಮಾಡಿದಕ್ಕೆ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ನಾನು.